ರಾಜ್ಯದಲ್ಲಿ ಎಲ್ಲೂ ತಾಲೂಕು ಮಟ್ಟದ ಉಪಕೇಂದ್ರಗಳಿಲ್ಲ. ಆದ್ರೆ ಉಳ್ಳಾಲ ತಾಲೂಕಿನಲ್ಲಿ ಮಾತ್ರ ಪ್ರಥಮ ಬಾರಿಗೆ ಲೋಕೋಪಯೋಗಿ ಉಪಕೇಂದ್ರ ನಿರ್ಮಾಣ ಆಗಲಿದ್ದು, ಇದರಿಂದ ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದರು. ಕೋಟೆಕಾರ್ನಲ್ಲಿ ನಿರ್ಮಾಣ ಆಗಲಿರುವಂತಹ ಉಳ್ಳಾಲ ತಾಲೂಕು ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಕಟ್ಟಡಕ್ಕೆ ಶುಕ್ರವಾರ ಶಿಲಾನ್ಯಾಸಗೈದು ಮಾತನಾಡಿದರು. ಉಳ್ಳಾಲ ತಾಲೂಕು ಆದ ಬಳಿಕ ಎಲ್ಲಾ ಇಲಾಖೆಯ ಮುಖ್ಯ ಕಚೇರಿ ಆರಂಭ ಆಗಬೇಕಾಗಿದೆ. ಲೋಕೋಪಯೋಗಿ ಇಲಾಖೆಯ ಉಪಕೇಂದ್ರದ ಬಳಿ ಎಸಿಪಿ ಕಚೇರಿಯು ಬರಲಿಕ್ಕಿದೆ. ಕೋಟೆಪುರದಿಂದ ಬೋಳಾರಕ್ಕೆ ಸೇತುವೆಗೆ 250 ಕೋಟಿ, ಸಜಿಪಾದಿಂದ ತುಂಬೆವರೆಗಿನ ಸೇತುವೆಗೆ 67 ಕೋಟಿ, ಉಳ್ಳಾಲ ಬೈಲ್ನಿಂದ ಓವರ್ ಬ್ರಿಡ್ಜ್ ವರೆಗೆ ರಸ್ತೆ ಅಗಲೀಕರಣಕ್ಕೆ 30 ಕೋಟಿ, ಅಬ್ಬಕ್ಕ ವೃತ್ತದಿಂದ ಕೋಟೆಪುರ ರಸ್ತೆ ಅಗಲೀಕರಣಕ್ಕೆ 5 ಕೋಟಿ, ಅಬ್ಬಕ್ಕ ವೃತ್ತದಿಂದ ಕೋಡಿ ರಸ್ತೆ ಅಗಲೀಕರಣಕ್ಕೆ 16 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ. ಜೊತೆಗೆ ಇತರ ಮುಖ್ಯ ರಸ್ತೆಗಳ ಅಗಲೀಕರಣವೂ ಆಗ್ಲಿಕ್ಕಿದೆ ಎಂದು ತಿಳಿಸಿದ್ರು. ಈ ಸಂದರ್ಭ ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ ಭಟ್ನಗರ, ಮುಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ, ಸದಸ್ಯರಾದ ಹರೀಶ್ ರಾವ್, ಅಹಮದ್ ಅಜ್ಜನಡ್ಕ, ಮುಖ್ಯಾಧಿಕಾರಿ ಮಾಲಿನಿ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಬ್ಯಾರಿ ಅಕಾಡೆಮಿ ಸದಸ್ಯ ಅಮಿದ್ ಹಸನ್ ಮಾಡೂರು, ಮುಖಂಡರಾದ ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ಸುರೇಖಾ ಚಂದ್ರಹಾಸ, ಉಸ್ಮಾನ್ ಕಲ್ಲಾಪು, ಚಂದ್ರಿಕಾ ರೈ, ಎಲ್ವಿನ್ ಡಿಸೋಜಾ, ಜಮಲ್ ಅಜ್ಜಿನಡ್ಕ, ಮನ್ಸೂರ್ ಮಂಚಿಲ ಮೊದಲಾದವರು ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಇಲಾಖೆಯ ಮುಖ್ಯ ಕಚೇರಿ ಇವತ್ತು ಪ್ರಾರಂಭ ಆಗ್ತದೆ ನಾನು ಹೇಳಿದ್ದೆ. ಇದೀಗ ನಾವು ಸಬ್ ಡಿವಿಷನ್ PW ಸಬ್ ಡಿವಿಷನಲ್ಲಿ ನಾವು ಇವತ್ತಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಂದು ಸಬ್ ಡಿವಿಷನ್ ಪ್ರಾರಂಭ ಆದರೆ ಇಲ್ಲೇ ಒಂದು ಅಸಿಸ್ಟೆಂಟ್ ಇಂಜಿನಿಯರ್ ಬೇರೆಲ್ಲ ಇಂಜಿನಿಯರ್ ಇದ್ದುಕೊಂಡು ನಮ್ಮ ಕ್ಷೇತ್ರದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಭಾಳ ಫಾಸ್ಟಾಗಿ ಇವತ್ತು ಆಗ್ತದೆ. ಈಗಾಗಲೇ ಉಳ್ಳಾಲದಲ್ಲಿ ಸುಮಾರು 250 ಕೋಟಿ ರೂಪಾಯಿ ಕೋಟೆಪುರ ಇದು ಬ್ರಿಡ್ಜ್, ಇವತ್ತು ನಮ್ಮ ಸಚ್ಪದಿಂದ ಇವತ್ತು ತುಂಬೆಗೆ ಹೋಗುವಂಥ ಇವತ್ತು 67 ಕೋಟಿ ರೂಪಾಯಿಯ ಆ ಒಂದು ಸೇತುವೆ. ಅದೇ ರೀತಿ ಬಹುಶಃ ಇವತ್ತು ನಮ್ಮ ಉಳ್ಳಾಲ ಬೈಲಿಂದ ಓವರ್ಬ್ರಿಡ್ಜ್ ತನಕ 2 ಕಡೆ ಕೂಡ ಇವತ್ತು ರಸ್ತೆ ಅಗಲೀಕರಣ ಮಾಡಿಕೊಂಡು ಬರುವುದಕ್ಕೆ ಇವತ್ತು 30 ಕೋಟಿ ರೂಪಾಯಿಯ ಅನುದಾನ. ಅಬ್ಬಕ್ಕ ಸರ್ಕಲ್ನಿಂದ ಇವತ್ತು ಕೋಟೆಪುರ ರಸ್ತೆಗೆ ಸುಮಾರು 5 ಕೋಟಿ, ಅಬ್ಬಕ್ಕ ಸರ್ಕಲಿಂದ ಇವತ್ತು ಕೋಟೆಪುರ ನಮ್ಮ ಕೋಡಿ ಪ್ರದೇಶಕ್ಕೆ ಇವತ್ತು ಆ ರಸ್ತೆ ಅಗಲೀಕರಣಗೊಳಿಸಿ ಇವತ್ತು ರಸ್ತೆಯನ್ನು ನಿರ್ಮಾಣ 14 ಕೋಟಿ ರೂಪಾಯಿ. ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಈ ಒಂದು ಕೋಟೆಕಾರಿಂದ ಮಾಡೂರಾಗಿ ಹೋಗುವಂಥ ರಸ್ತೆ, ಈ ನಮ್ಮ ಉಚ್ಚಿಲ ರೇಲಕಟ್ಟು ರಸ್ತೆ, ಮಂಜನಾಡಿಯಿಂದ ನಾಟಕಲ್ಲಿನ ಮಂಜನಾಡಿ ಅಂದರೆ ಎಲ್ಲ ರಸ್ತೆಯನ್ನು ಕೂಡ ಈಗ ಸುಸಜ್ಜಿತ ಈಗಲೇ ಇದೆ. ಅದನ್ನು ಭವಿಷ್ಯದ ಒಂದು 5-10 ವರ್ಷದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಷ್ಟೇ ವಾಹನಗಳು ಬಂದು ಕೂಡ ಬ್ಲಾಕ್ ಆಗಬಾರ್ದು ಉದ್ದೇಶದಿಂದ ಇದಕ್ಕೆ ಏನೆಲ್ಲ ಅನುದಾನ ಬೇಕಾ ಈಗ ರೆಕಮೆಂಡ್ ಮಾಡಿ ಬಹುತೇಕ ಎಲ್ಲ ಕೊಡೋದು ಸ್ಯಾಂಕ್ಷನ್ ಆಗಿದೆ. ಉಳಿದದು ಕೂಡ ಮುಂದಿನ ಕೆಲವೇ ದಿನಗಳದು ಸ್ಯಾಂಕ್ಷನ್ ಇವತ್ತು ಆಗ್ತದೆ. ಇದೆಲ್ಲ ಕೆಲಸ ಆಗಬೇಕಾದ್ರೆ ಫಾಸ್ಟ್ ಆಗಬೇಕಾದ್ರೆ ನಮ್ಮಲ್ಲಿ ಇವತ್ತು ಅದಕ್ಕೆ ಅದನ್ನು ಸಬ್ ಡಿವಿಷನ್ ಬೇಕು. ಅದಕ್ಕೆ ನಾವು ಸಬ್ ಡಿವಿಷನ್ ನಾವಿಲ್ಲಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಎಲ್ಲಿಯೂ ಕೂಡ ನೂತನವಾದ ಸಬ್ ಡಿವಿಷನ್ ಇವತ್ತು ಪ್ರಾರಂಭ ಆಗಲಿಲ್ಲ. ಇವತ್ತು ನಾವಿದನ್ನು ಎಲ್ಲಿಂದ ಅಂತ ಹೇಳಿದರೆ ಬೇರೆ ಜಿಲ್ಲೆಯಿಂದ ಸ್ಯಾಂಕ್ಷನ್ ಆದದ್ದನ್ನು ಇಲ್ಲಿಗೆ ನಾವು ವರ್ಗಾವಣೆಗೊಳಿಸಿ ಬಹುಶಃ ನಾವು ಅದನ್ನು ಇಲ್ಲಿ ಇವತ್ತು ಸ್ಥಾಪನೆ ಇವತ್ತು ಮಾಡ್ತಾಯಿದ್ದೇವೆ. ಅದಕ್ಕೆ ಇದು ಎಲ್ಲ ರೀತಿಯ ಅಭಿವೃದ್ಧಿಗೆ ಒಂದು ಪೂರಕವಾಗುವ ಕಟ್ಟಡ ಇವತ್ತು ಆಗ್ತದೆ ಅಂತ ಹೇಳಿಕೊಂಡು ಬಹುಶಃ ನಮ್ಮೆಲ್ಲ ಇವತ್ತು ಕೆಲಸ ಕಾರ್ಯದ್ದು ನಮ್ಮ ಗ್ರಾಮ ಸದಸ್ಯರಿರಲಿ, ಸರಿಯಾದ ಜನಪ್ರತಿನಿಧಿ ಇರಲಿ, ಅಥವಾ ನಮ್ಮ ಊರ ಕಾಂಟ್ರಾಕ್ಟರ್ ಇರಲಿ, ಇನ್ನಿತರ ಊರವರಿರಲಿ, ಆ PWಗೆ ಮತ್ತು ಲೋಕೋಪಯೋಗಿಗೆ ಸಂಬಂಧಪಟ್ಟಾಗೆ ಏನಾದರೂ ಕೆಲಸ ಕಾರ್ಯ ಆಗಬೇಕಾದ್ರೆ ಮಂಗಳೂರು ಹೋಗಬೇಕು, ಹುಡ್ಕೊಂಡು ಹೋಗ್ಬೇಕಂತೆಲ್ಲ ಇಲ್ಲಿ ಎಲ್ಲ ಅಧಿಕಾರಿ ಇವತ್ತು ಸಿಗ್ತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇಲಾಖೆಯ ಆ ಒಂದು ಈಗಾಗಲೇ ಇಲ್ಲಿ ಪಕ್ಕದಲ್ಲಿ SCP ಕಚೇರಿ ಕೂಡ ಇವತ್ತು ಬರಲಿಕ್ಕಿದೆ. ಅದೇ ಇನ್ಕಮ್ ಟ್ಯಾಕ್ಸ್ ಕಚೇರಿ ಕೂಡ ಇವತ್ತು ಆಗಲಿಕ್ಕಿದೆ. ಅದರ ಜೊತೆಯಲ್ಲಿ ನಾನು ಇಡೀ ನಮ್ಮ ಉಳ್ಳಾಲಕ್ಕೆ ಪ್ರಥಮ ಬಾರಿಗೆ 25 ಕೋಟಿ ರೂಪಾಯಿಯಲ್ಲಿ ಇವತ್ತು ಸೈಬರ್ ಸೆಕ್ಯೂರಿಟಿ AI ಮಾಡೆಲ್ ಸೈಬರ್ ಸೆಕ್ಯೂರಿಟಿಯನ್ನು ನಾವು ಇವತ್ತು ಕ್ಯಾಮ್ರಾ ಅಳವಡಿಸ್ತೇವೆ. ಅದರ ಕಮಾಂಡ್ ಸೆಂಟರ್ ಕೂಡ
ಇಲ್ಲೇ ಇವತ್ತು ಬರ್ತದೆ SCP ಆಫೀಸ್ ಕೆಳಗಡೆ. ಬಹುಶಃ ಹಂತವಾಗಿ ಅದನ್ನು ಬಗೆಹರಿಸಿಕೊಂಡು ಇವತ್ತು ಹೋಗ್ತಂತ ನಾನು ಹೇಳಿಕೊಂಡು ಎಲ್ಲರ ಸಹಕಾರ ನಾನು ಇವತ್ತು ಯಾಚಿಸ್ತೇನೆ ಮತ್ತು ಆದಷ್ಟು ಬೇಗ ಕಟ್ಟಡ ಆಗಲಿ ಅಂತ ಶುಭಾಶಯ ಸಲ್ಲಿಸ್ತೇನೆ.